ನಾಗರಾಜ್ ಏನಿದೆಲ್ಲ ಯಾರು ಇವಳು? ಓ ಯಾರು? ಓ ಯಜಮಾನ್ರೆ ನೀವಾ? ಇವಳು ನಮ್ಮ ಮನೆ ಕೆಲಸದವಳು. ಕೆಲ್ಸಕ್ಕೆ ಬಂದು ಒಂದು ವಾರ ಆಯ್ತು. ಬಟ್ಟೆ ತೊಳೆದುಕೊಂಡು ಬಾ ಕಳಿಸಿದ್ರೆ ತೋಟಕ್ಕೆ ಬಂದು ಬಟ್ಟೆನೆಲ್ಲ ಬಾಗದಳದ ಮೇಲೆ ಇಟ್ಟದು ಯಾವ ಜೊತೆ ಸರ್ಸ ಮಾಡ್ತಾ ಇದ್ಲು. ಇಲ್ಲ ಯಜಮಾನ್ರೆ, ಇವ್ರು ಹೇಳ್ತಾ ಇರೋದೆಲ್ಲ ಸುಳ್ಳು. ದಯವಿಟ್ಟು ಇವ್ರ ಮಾತು ನಂಬೇಡಿ. ಏನೇ ನಾ ಹೇಳೋ ಸುಳ್ಳು ಅಂತ ನೋಡ್ತಾ ಇದ್ದೇನೆ. ಅನ್ನ ಹಾಕಿ ಸಲುವಿದ ಒಡೆಯರ ಮನೆ ಮರ್ಯಾದೆಯನ್ನು ಬೀದಿ ತಂದು ನಿಲ್ಲಿಸಿದ ನೀಚ ಹೆಣ್ಣು ನೀವು. ಇಲ್ಲ ಯಜಮಾನ್ರೆ, ದಯವಿಟ್ಟು ಇವ್ರ ಮಾತು ನಂಬೇಡಿ. ನಿಮ್ಮ ಕಾಲಿಗೆ ಬಿದ್ದು ಬೇಡ್ಕೊಳ್ತೀನಿ. ಇವ್ರು ಹೇಳ್ತಾ ಇರೋದೆಲ್ಲ ಸುಳ್ಳು. ಈ ನೀಚನ ಕೈಯಿಂದ ನನ್ನ ಅಂದ್ರೆ ನಮ್ಮ ನಿನ್ ಮಾತು ಕಸ ಮುಸ್ರೆ ಕೆಲಸ ಮಾಡೋದಕ್ಕೆ ಹಾಳಾಗಿ ಸೇರಿದ ನೀನು ಮಾಡಬಾರ್ದಂತ ಹೊಲಸು ಕೆಲಸ ಮಾಡಿದ್ರೆ ಯಾವ ಮನೆ ಯಜಮಾನ ಸುಮ್ಮನಿರ್ತಾನೆ? ನೀನು ಹೇಳು. ನಾನಂತ ಯಾವ ಅಪರಾಧವನ್ನು ಮಾಡಿಲ್ಲ. ತಪ್ಪು ದಾರಿಯಲ್ಲಿ ತುಳಿಯುವವಳು ನಾನಾಗಿದ್ರೆ ಇವ್ರ ಮನೆಯಲ್ಲಿ ನಾನು ಕಸ ಮುಸ್ರೆ ಮಾಡ್ಕೊಂಡು ಬದುಕ್ತಾನೂ ಇರ್ಲಿಲ್ಲ. ಮಾನ ಮರ್ಯಾದೆ ಗೌರವ ಅಂದ್ರೆ ಏನು ಅನ್ನೋದು ನನಗೂ ಚೆನ್ನಾಗಿ ಗೊತ್ತಿದೆ ಯಜಮಾನ್ರೆ. ತಪ್ಪು ದಾರಿ ತುಳಿಯೋಳು ನಾನಾಗಿದ್ರೆ ತಪ್ಪು ದಾರಿಯಲ್ಲೇ ನಡೆದು ಹಾಯಾಗಿ ಜೀವನ ಮಾಡ್ತಾ ಇದ್ದೆ. ಮುಚ್ಚೆ ಬಾಯಿನ. ಮಾಡೋ ತಪ್ಪೆಲ್ಲ ಮಾಡಿ ಈಗ ಸತಿ ಸಾವಿತ್ರ ಅಂತ ಮಾತಾಡೋ ನಿನ್ನ ಮಾತು ಕೇಳಿದ್ರೆ ಎಂತ ಬುದ್ಧಿವಂತರು ಕೂಡ ಮೋಸ ಹೋಗ್ತಾರೆ. ಮೋಸಗಾರ್ತಿ ನಾನು ಆಗಿದ್ದೆ. ಆದ್ರೆ ನೀವು ನನಗೆ ಹಣ ಚಿನ್ನದ ಸರವನ್ನ ತೋರಿಸಿದಾಗ ಅದನ್ನೆಲ್ಲ ತಗೊಂಡು ನಿಮಗೆ ಮೋಸ ಮಾಡಿ ಓಡ್ ಹೋಗ್ತಾ ಇದ್ದೆ. ಆದ್ರೆ ನಾನಂತ ಕೆಟ್ಟ ಮನಸ್ಸಿನವಳಲ್ಲ. ನಾನು ಬಡವಳಾಗಿರಬಹುದು, ಆದ್ರೆ ಭಂಡತನದವಳಲ್ಲ. ಏನಮ್ಮ ಇವನು ನಿನಗೆ ಚಿನ್ನದ ಸರ ಹಾಗೂ ದುಡ್ಡಿನ ಆಸೆ ತೋರಿಸಿದ್ದ? ಯಾಕೆ? ಹೌದು ಯಜಮಾನ್ರೆ, ನಾನು ಬಾವಿ ಕಟ್ಟೆ ಮೇಲೆ ಬಟ್ಟೆ ಒಗಿತಾ ಇದ್ದಾಗ ಇವ್ರು ಬಂದು ನನ್ನ ಮೇಲೆ ಬಾ ಅಂತ ಕರೆದ್ರು. ನಾನು ಇವ್ರ ಹತ್ರ ಬಂದು ಯಾಕೆ ಕರೆದ್ರಿ ಅಂತ ಕೇಳಿದಾಗ ನನ್ನ ಕೈಗಳನ್ನು ಹಿಡಿದು ಅಸಭ್ಯವಾಗಿ ವರ್ತನೆ ಮಾಡೋದಕ್ಕೆ ಶುರು ಮಾಡಿದ್ರು. ನಾನು ಅದನ್ನ ಪ್ರತಿಬಂಧಿಸಿ ಜೋರಾಗಿ ಕಿರುಚಿಕೊಂಡಾಗ ನಿನ್ನ ದೇಹವನ್ನ ನನಗೆ ಒಪ್ಸು, ನೀನು ಕೇಳಿದಷ್ಟು ಆಭರಣ ಹಣ ಕೊಡ್ತೀನಿ ಅಂತ ನನಗೆ ಆಸೆ ತೋರಿಸಿದ್ರು. ಸುಳ್ಳು ಯಜಮಾನ್ರೆ, ಅವ್ರು ಹೇಳ್ತಿರೋದೆಲ್ಲ ಸುಳ್ಳು. ನಾಗರಾಜ್, ಅವ್ರು ಹೇಳೋದೆಲ್ಲ ಮುಗಿಲಿ, ಸ್ವಲ್ಪ ತಾಳು. ಯಾಕಂದ್ರೆ ನೀನೆಂತವನು ಅಂತ ನನಗ್ ಚೆನ್ನಾಗಿ ಗೊತ್ತಿದೆಯಲ್ಲ. ಸರಿ, ಮುಂದೇನಾಯ್ತಮ್ಮ? ಯಜಮಾನ್ರಿ, ಮುಂದೆ ನಾನು ಇವರಿಗೆ ಕೈ ಮುಗಿದು ಅಂಗಲಾಚಿ ನಾನು ನಿಮಗೆ ಬೇಕಾಗಿದ್ದೆ, ಆದ್ರೆ ನನಗೆ ಸತಿಯ ಸ್ಥಾನವನ್ನು ಕೊಟ್ಟು ನನ್ನ ಕೊರಳಿಗೆ ತಾಳಿ ಕಟ್ಟಿ ನನಗೊಂದು ಜೀವನ ಕೊಡಿ ಅಂತ ಬೇಡಿಕೊಂಡೆ. ಅದು ತಪ್ಪ ಯಜಮಾನ್ರೆ? ನಿನ್ನಂತ ಥರ್ಡ್ ಕ್ಲಾಸ್ ಹೆಣ್ಣಿನ ಕೊರಳಿಗೆ ತಾಳಿ ಕಟ್ಟಿ ನಿನ್ನನ್ನು ನನ್ನ ಹೆಂಡತಿಯನ್ನಾಗಿ ಸ್ವೀಕಾರ ಮಾಡ್ಕೊಳಕ್ಕೆ ನಾನೇನು ನಿಂತರ ಥರ್ಡ್ ಕ್ಲಾಸ್ ವಂಶದವ ಅಂತ ತಿಳ್ಕೊಂಡಿದೀಯಾ? ಮತ್ತೆ ಚಿನ್ನದ ಸರ ಹಾಗೂ ದುಡ್ಡಿನ ಆಸೆ ತೋರಿಸಿದಾಕ್ಷಣ ನಿನಗೆ ಸೆರೆಗೆ ಹಾಸಿ ಬದುಕೋದಕ್ಕೆ ಇವಳನ್ನು ಕೂಡ ನೀನೇನು ವೇಶ್ಯರ ಮನೆತನದಲ್ಲಿ ಹುಟ್ಟಿದವಳು ಅಂತ ತಿಳ್ಕೊಂಡಿದೆಯೇನು? ಮುಚ್ಚ ಬಾಯ್ನ. ನೀ ನನ್ನ ಪ್ರಾಣ ಸ್ನೇಹಿತನ ಮಗ ನಿಜ, ಆದ್ರೆ ಅವನ ಗುಣಕ್ಕೂ ನಿನ್ನ ಗುಣಕ್ಕೂ ಭೂಮಿ ಆಕಾಶದಷ್ಟು ವ್ಯತ್ಯಾಸ. ಸತ್ತು ಸ್ವರ್ಗದಲ್ಲಿರೋ ನಿನ್ನ ತಂದೆ ಏನಾದ್ರೂ ಇವತ್ತು ಬದುಕಿದ್ರೆ ನೀನು ಮಾಡಿರೋ ನೀಸ್ತನಕ್ಕೆ ತಕ್ಷಣವೇ ನಿನ್ನನ್ನು ಕೊಂದು ಬಿಡ್ತಾ ಇದ್ದ? ಇಲ್ಲ, ಇಂಥ ಪಾಪಿ ಮಗನಿಗೆ ಜನ್ಮ ಕೊಟ್ಟನಲ್ಲ ಅಂತ ಮನೆಗೆ ತಾನಾದ್ರೂ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದ? ಅಂತ ಪುಣ್ಯಾತ್ಮನ ಹೊಟ್ಟೆಯಲ್ಲಿ ನೀನೆಂತ ಪಾಪಾತ್ಮ ಹುಟ್ಟು ಬಿಟ್ಟಿದೆಯಲ್ಲೋ. ಯಜಮಾನ್ರ, ನೀನು ಹೇಳೋ ಮಾತನ್ನು ಸ್ವಲ್ಪ ಅದು ಕೇಳ್ತೀರಾ? ನಿನ್ನ ಮಾತನ್ನೇ ಸತ್ಯ ಅಂತ ನಂಬಿ ನನ್ನನ್ನೇ ನಾನು ವಂಚಿಸಿಕೊಳ್ಳುವ ಮೂರ್ಖನಲ್ಲ ನಾನು. ಹೊಟ್ಟೋಗಿಲ್ಲಿಂದ, ಚಿಲ್ಲರೆ ವಂಶದವನು ನಾನಲ್ಲ ಅಂತ ಜಂಬದಿಂದ ಎದೆ ಉಬ್ಬಿಸಿ ಹೇಳ್ತಾ ತಿರುಗೋ ನೀನು ಮೊದಲು ಆ ನಿನ್ನ ಮನೆತನದ ಮರ್ಯಾದೆಯನ್ನು ಉಳಿಸೋದಕ್ಕೆ ಪ್ರಯತ್ನ ಪಡು. ಯಾಕಂದ್ರೆ ನಾಯಿ ಮನೇನ ಕಾದ್ರೆ ನಾಲಿಗೆ ಮನೆತನದ ಮರ್ಯಾದೆ ಕಾಪಾಡುತ್ತಂತೆ. ಇನ್ನು ಮುಂದಾದ್ರೂ ಒಳ್ಳೆ ವ್ಯಕ್ತಿಯಾಗಿ ಬದುಕೋದ್ರೆ ಹೋಗೋ.